ಮತ್ತು ಸೇವಕರು, ಸೇವಕ ತಂಡದ ಸ್ವಯಂ ಸೇವಕರು, ಶ್ರೀ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಸ್ವಯಂ ಸೇವಕ ತಂಡದ ಸ್ವಯಂ ಸೇವಕರಾಗಿದ್ದು, ಇವರು ನಮ್ಮ ವನವಾಸಿ ಕಲ್ಯಾಣ ಕರ್ನಾಟಕದ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀ ಕೇಶವ್ ಮರಾಠಿ ಅವರು ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನವರು, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವನವಾಸಿ ಕಲ್ಯಾಣ ಸಂಸ್ಥೆಯಲ್ಲೇ ಓದಿ ಅವರು ಇಂಜಿನಿಯರಿಂಗ್ ಪದವಿ ಪಡೆದು ಈಗ ನಮ್ಮ ವನವಾಸಿ ಕಲ್ಯಾಣದ ರಾಜ್ಯದ ಯುವ ಮೃತ್ಯೋರ್ಮಾ ಅಮೃತಂಗಮಯಂ. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की ವಂದೇ. ತಾಯಿ ಭಾರತ ಮಾತೆಗೆ ಮತ್ತು ಮಹಾಪುರುಷರಿಗೆ ಪುಷ್ಪಾರ್ಚನೆ ಮಾಡಿರುವಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಶಿಬಿರ 5 ದಿನ ನಡೀತು. ಶಿಬಿರ ಯಾವ್ಯಾವ ರೀತಿ ನಡೀತು, ಏನೇನು ಕಲಿಸಿಕೊಟ್ಟರು ಅನ್ನೋದ್ರ ಬಗ್ಗೆ ಶಿಬಿರದ ವರದಿಯನ್ನು ಶ್ರೀ ವಿಜಯಕುಮಾರು, ಇದೇ ಸಂಪಿಗೆ ಗ್ರಾಮದವರು, ಅವರು ಆ ಶಿಬಿರದ ವರದಿಯನ್ನು ಓದಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು 5 ದಿನಗಳ ಕಾಲ ಅವರ ಒಂದು ತರಬೇತಿ, ಅದರ ಬಗ್ಗೆ ಮಾಹಿತಿಯನ್ನು 6/26ರಿಂದ 15/6/26 ವನವಾಸಿ ಕಲ್ಯಾಣ ಕರ್ನಾಟಕ ಪ್ರಾಂತ ಹೊಸ ಆಚಾರ್ಯರ ವರ್ಗ ದಿನಾಂಕ ಜೂನ್ 9ರಿಂದ ಸಂಪಿಗೆ ಗ್ರಾಮದಲ್ಲಿ ಶ್ರೀ ಶ್ರೀನಿವಾಸ ಸನ್ನಿಧಿಯಲ್ಲಿ ಪ್ರಾರಂಭವಾಯಿತು. ರಾಜ್ಯದ 13 ಜಿಲ್ಲೆಗಳಿಂದ 40 ಮಹಿಳೆಯರು, 4 ಪುರುಷರು, ಒಟ್ಟಾಗಿ 44 ಜನ ಭಾಗವಹಿಸಿದ್ದಾರೆ. ಈ ಒಂದು ಭಾಗವಹಿಸುವ ವ್ಯಕ್ತಿಗಳಲ್ಲಿ 10ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಹಾಗೆಯೇ ಗೃಹಿಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಶಿಬಿರದ ವಿಶೇಷವಾಗಿದೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10ರವರೆಗೆ ಶಿಬಿರಾರ್ಥಿಗಳಿಗೆ ಯೋಗಾಸನ, ಸ್ವದೇಶಿ ಆಟಗಳು, ವ್ಯಾಯಾಮ, ಕನ್ನಡ, ಇಂಗ್ಲಿಷ್ ಇತ್ಯಾದಿ ಪಠ್ಯ ವಿಷಯಗಳು, ಹಾಡು, ಶ್ಲೋಕ, ಭಜನೆ ಮುಂತಾದ ಸಂಸ್ಕಾರಯುತ ಶಿಕ್ಷಣ, ಮೌನ ಭೋಜನ, ಒಂದಿನದ ಮೊಬೈಲ್ ಬಳಸದೇ ಇರತಕ್ಕಂಥ ಶಿಕ್ಷಣವನ್ನು ಸಾಮೂಹಿಕವಾಗಿ ಕೊಡಲಾಗಿದೆ. ಹಾಗೂ ಸ್ವಚ್ಛತೆಯನ್ನು ಹಿರಿಯರಿಂದ ಪ್ರವಚನಗಳನ್ನು, ಮಹಾಪುರುಷರ ಕಥೆಗಳನ್ನು ಇತ್ಯಾದಿ ಸಂಗತಿಗಳನ್ನು ಕಲಿಸಿಕೊಡಲಾಗಿದೆ. ಶಿಬಿರಕ್ಕೆ ವನವಾಸಿ ಕಲ್ಯಾಣದ ಕ್ಷೇತ್ರೀಯ ಶಿಕ್ಷಣ ಪ್ರಮುಖರಾದ ಶ್ರೀ ಡಿ.ವಿ. ರಾವ್, ಅಖಿಲ ಭಾರತೀಯ ಶಿಕ್ಷಣ ಟೋಲಿಯ ಸದಸ್ಯರಾದ ಶ್ರೀ ಗೋಪಾಲಕೃಷ್ಣ, ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಶಿಬಿರಕ್ಕೆ ಸಂಪಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳು ಹಣದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಮನೆಯಿಂದ ಉಪಹಾರ ಮತ್ತು ಊಟವನ್ನು ತಂದು ಬಡಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಸುಮಾರು ಪ್ರತಿದಿನವೂ ಕೂಡ 10 ಜನರ ಗುಂಪು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ತಮ್ಮ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆಂದು ಭಾವಿಸಲಾಗಿದೆ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಭಾರತ್, ಜೈ ಕರ್ನಾಟಕ.
3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 1 2 3 4 5 6 7 8 9 10 पांचवा शेप 1 2 3 4 5 6 7 8 7 8 9 10 5 6 7 8 1 2 3 4 5 6 7 8 1 2 3 4 4 5 6 7 8 ಹಿಂದೆಂದು ಕೂಗುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಹಿಂದೆಂದು ಕೂಗುವ ಭಾರತಾಂಬೆಗೆ ಲೋಕ ಚೆಲುವೆಗೆ ಭಾರತಾಂಬೆಗೆ ಲೋಕ ಚೆಲುವೆಗೆ ಉದಯ ರವಿಗೆ ಮಣಿದು ಬಂದು ಮುಂದೆ ಸಾಗುವ ಪುಣ್ಯ ಭೂಮಿ ನಮ್ಮ ದೇಶ ಬೆಳಗಲೆನ್ನುವ ಹೆಮ್ಮೆಯಿಂದ ಹಿಂದೆಂದು ಕೂಗುವ ಶಿಲೆಯ ಕಲೆಯ ದಿವ್ಯಗಾನ ಕಲೆಯ ಮಂದಿರ ಲೋಕವೆಲ್ಲ ಮೆಚ್ಚುತ್ತಿರುವ ಸೊಬಗ ಸುಂದರ ಶಿಲೆಯ ಕಲೆಯ ದಿವ್ಯಗಾನ ಕಲೆಯ ಮಂದಿರ ಲೋಕವೆಲ್ಲ ಮೆಚ್ಚುತ್ತಿರುವ ಸೊಬಗ ಸುಂದರ ಗಂಗೆಯ ಮುನೆಯ ತುಂಗೆ ಬಂದಿರುವಂತಹ ಭಗಿನಿಯರೇ, ಸಹೋದರರೇ, ಆರಂಭದಲ್ಲಿ ರಾಮಚಂದ್ರ ಅವರು ಪರಿಚಯ ಮಾಡಬೇಕಿದ್ರೆ ಅಥವಾ ಅದನ್ನು ಪ್ರಸ್ತಾವನೆ ರೀತಿಯಲ್ಲಿ ಕಾರ್ಯಕ್ರಮದ ನಿರ್ವಹಣೆಯ ರೀತಿಯಲ್ಲಿ ಮಾತನಾಡಬೇಕಿದ್ರೆ ದನಗಾಹಿ ಬಾಲಕರು ರಾಷ್ಟ್ರರಥ ಚಾಲಕರು ಆದಾರು ಬೆಳೆದಾರು ಧ್ಯೇಯ ಜಡ ಬೆರೆದಾಗ ಒಂದೊಳ್ಳೆ ಗೀತೆಯ ಸಾಲನ್ನು ಹೇಳಿದರು. ಎರಡು ಪ್ರತ್ಯಕ್ಷ ಉದಾಹರಣೆ ನೆನಪಿಗೆ ತಂದು ಮತ್ತೆ ಮುಂದಕ್ಕೆ ಹೋಗ್ತೀನಿ. ಒಬ್ಬ ವ್ಯಕ್ತಿ ಪರಿಚಯ ಮಾಡಿದರು, ಕೇಶವ ಮರಾಠೆ MTechನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ನಿಮ್ಮ ಮುಂದೆನೇ ಬಂದರು, ವೇದಿಕೆ ಮೇಲೆ ಬಂದರು. ಈ ಥರದ ತಾಯಂದಿರು ಅಥವಾ ಯಾವುದೋ ಒಂದು ಸಣ್ಣ ಹಾಸ್ಟೆಲ್ನಲ್ಲಿ, ವನವಾಸಿ ಕಲ್ಯಾಣ ಆಶ್ರಮದಿಂದ ನಡೆಯುತ್ತಿರುವಂಥ ಹಾಸ್ಟೆಲ್ನಲ್ಲಿ ಶಿಕ್ಷಣ ಪಡೆದು ತನ್ನೊಳಗಿರುವಂಥ ಅಂತಃಸತ್ವ ಯಾವುದಿದೆ, ಶಕ್ತಿ ಯಾವುದಿದೆ, ಅದಕ್ಕೆ ಒಂದಿಷ್ಟು ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಪಡೆದು ಅದರ ಬಲದ ಆಧಾರದಲ್ಲಿ ಅಷ್ಟೆತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಯಿತು ಹುಡುಗನಿಗೆ. ಇನ್ನೊಂದು ಉದಾಹರಣೆ,
ಅವರು ತುಂಬ ಅದಕ್ಕೆ ಬೆಳಕು ಚೆಲ್ಲಿಲ್ಲ. ಶಾಂತಾರಾಮ್ ಸಿದ್ಧಿ ಅಂತ ಇಲ್ಲಿ ಬಂದಿದ್ದರು ಅಂತ ಹೇಳಿದರು. ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದಂಥವರು ಅವರನ್ನು ನೋಡಿದರೂ ಹಾಗೆ ಅನಿಸೋದಿಲ್ಲ, ಅವರು ಅಷ್ಟು ಸಾಧಕರು ಅಂತ ಅನಿಸೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಸಮಾಜದ ಕೆಲಸ ಮಾಡಬೇಕು ಅನ್ನುವಂಥ ತುಡಿತ, ಅಂಥವ್ರ ಜೊತೆ ಸೇರಿಕೊಳ್ತಾರೆ, ವೈಯಕ್ತಿಕ ಸಾಧನೆಯನ್ನು ಮಾಡ್ತಾರೆ, ಈ ರಾಜ್ಯದ MLC ಆಗುವಷ್ಟು ಎತ್ತರಕ್ಕೆ ಬೆಳೀತಾರೆ. ಇಂಥ ಎರಡು ಉದಾಹರಣೆ ಸಾಕಾಗಲ್ವಾ? ಧ್ಯೇಯ ಜಲ ಎರೆದ್ರೆ ಏನು ಅಂತ ಗೊತ್ತಿರಲಿಲ್ಲ. ಪ್ರತ್ಯಕ್ಷ ಆ ಕ್ಷೇತ್ರಕ್ಕೆ ಹೋಗಿ ನೋಡಿ ಬಂದ ಮೇಲೆ ಗೊತ್ತಾಯಿತು, ಆ 10 ರೂಪಾಯಿ ಏನಕ್ಕೇನೋ ಸಾಕಾಗೋದಿಲ್ಲ, ಎಷ್ಟೊಂದು ಅಗತ್ಯ ಇದೆ. ಆ ಕ್ಷೇತ್ರ ಇರೋದೇ ಹಾಗೇನೆ. 3 ಶಬ್ದಗಳನ್ನು ನಮ್ಮ ಮುಂದೆ ಇಟ್ಟರು: ಗ್ರಾಮವಾಸಿ, ನಗರವಾಸಿ, ವನವಾಸಿ. ಏನು ಬೇಕಿದ್ರೆ ಇಲ್ಲಿ, ನಾನು ಈ ದೇಶದ ವಾಸಿ, ಭಾರತವಾಸಿ. ನಾನು ವನವಾಸಿ ಆಗಿರುವವನು ಭಾರತವಾಸಿ ಆದರೆ ನನ್ನ ಸಹೋದರ ಆಗಬೇಕೋ ಬೇಡೋ? ಬೆಳಗಾಗಿ ನಾವೆದ್ದು ಭಾರತ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತೀವಿ. ಆ ಭಾರತಿ ನನ್ನ ತಾಯಿ ಆದರೆ ಆಕೆ ಗರ್ಭದಲ್ಲಿ ಹುಟ್ಟಿ ಬಂದಿರುವಂಥ ಇನ್ನೊಂದು ಮಗು, ಅದು ಕಾಡಿನಲ್ಲಿರಲಿ, ಊರಿನಲ್ಲಿರಲಿ, ಪೇಟೆಯಲ್ಲಿರಲಿ, ಎಲ್ಲೇ ಇದ್ರೂ ನನಗೆ ಸಹೋದರ ಸಹೋದರಿ ಆಗಬೇಕೋ ಬೇಡೋ?